ಎಲ್ಲರಿಗೂ ನಮಸ್ಕಾರ. ಸೊ ವೈರ್ಲೆಸ್ ಪಿ ಎಸ್ ಐ ಕರ್ನಾಟಕ ಈ ಸೀರೀಸಲ್ಲಿ 11th ವಿಡಿಯೋ ಇದಾಗಿದೆ. ಓಕೆ, ಸೊ ಇದಕ್ಕಿಂತ ಮುಂಚೆ ನಾವು 10 ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ಇನ್ನೂ ಆ ವೀಡಿಯೋಸ್ನ ನೋಡಿಲ್ಲ ಅಂತಂದರೆ ಪ್ಲೀಸ್ ಗೈಸ್ ಪ್ಲೇಲಿಸ್ಟ್ ಚೆಕ್ ಮಾಡಿ. ಸೊ ನಿಮಗೆ ಅವೆಲ್ಲ ವೀಡಿಯೋಸು ಸಿಗುತ್ತೆ. ಓಕೆ, ಸೊ ವೈರ್ಲೆಸ್ ಪಿ ಎಸ್ ಐ ಕರ್ನಾಟಕ, ಸೊ ಇದರಲ್ಲಿ ಆಲ್ಮೋಸ್ಟ್ 50 ಮಾರ್ಕ್ಸ್ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡಿಂದ ಬರೋದು. ಓಕೆ, ಸೊ ಔಟ್ ಆಫ್ 150 ಮಾರ್ಕ್ಸ್ ಪೇಪರ್ 12 150 ಮಾರ್ಕ್ಸ್ ಇರುತ್ತೆ ಗೊತ್ತಾ. ಸೊ ಅದರಲ್ಲಿ 50 ಮಾರ್ಕ್ಸ್ ಬರೋದು ಈ ಎಲೆಕ್ಟ್ರಾನಿಕ್ಸಿಂದ ಮಾತ್ರ. ಸೊ ಅದಕ್ಕಾಗಿ ನಾವು ಪಿ ಎಸ್ ಐ ಪೇಪರ್ನ ಕ್ರ್ಯಾಕ್ ಮಾಡಬೇಕು ಅಂದರೆ ಸೊ ಈ 50 ಮಾರ್ಕ್ಸ್ ನಾವು ರೆಡಿ ಆಗಿರಬೇಕಾಗಿರುವಂಥದ್ದು. ಸೊ ಇದನ್ನು ಪ್ರಿಪೇರ್ ಆಗಲಿಲ್ಲ ಅಂದರೆ 100% ನಾವು ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಕಡೆ ನೀವು 100 ಔಟ್ ಆಫ್ 100 ಜಿ ಕೆ ಎಲ್ ತೊಗೊಂಡ್ರು, ಸೊ ಈ 50 ಮಾರ್ಕ್ಸ್ ನಮ್ಮದು ಉಳಿದ್ಬಿಡುತ್ತೆ. ಸೊ ಅದರಿಂದ ಕ್ರ್ಯಾಕ್ ಮಾಡೋಕ್ಕೆ ಚಾನ್ಸಸ್ ತುಂಬ ಕಡಿಮೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇದರಲ್ಲಿ 50 ಮಾರ್ಕ್ಸ್ಗೆ ನೀವು ಅಟ್ಲೀಸ್ಟ್ 30 ಮಾರ್ಕ್ಸ್ ಪ್ರಿಪೇರ್ ಆದರೆ ತುಂಬಾ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು ಆ ಕಡೆ. ಯಾಕಂದರೆ ಜನರಲ್ ಪೇಪರ್ ಇರುತ್ತೆ. ಸೊ ಜನರಲ್ ಕ್ವಶನ್ಸು ಮತ್ತು ಈ ಎಲೆಕ್ಟ್ರಾನಿಕ್ಸ್ ಕ್ವಶನ್ಸ್ನ ಮಿಕ್ಸ್ ಮಾಡಿಬಿಟ್ರೆ ನಿಮ್ಮ ಸ್ಕೋರು ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಸೊ ಅದರಿಂದ ನಾನು ಪದೇ ಪದೇ ಹೇಳ್ತೀನಿ. ಸೊ ಈ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್ ನಿಮಗೆ ಜಾಸ್ತಿ ಇಲ್ದಿರೋದ್ರಿಂದ ಇದು ಸ್ವಲ್ಪ ನಿಮಗೆ ಟಫ್ ಆಗುತ್ತೆ ಅಥವಾ ನಿಮಗೆ ಅನ್ನೋನ್ ಅಂತ ಅನಿಸುತ್ತೆ. ಸೊ ಅದರಿಂದ ಈ ಕಡೆ ಸ್ವಲ್ಪ ಜಾಸ್ತಿ ಗಮನ ಇಟ್ಟು ಸ್ಟಡಿ ಮಾಡಿದಾಗ ಮಾತ್ರ ಇದನ್ನು ಸರಿಯಾಗಿ ಕ್ವಶನ್ ಪೇಪರ್ ಅಲ್ಲಿ ಆನ್ಸರ್ ಮಾಡೋಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಬಟ್ ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ ಗೊತ್ತಾ. ಸೊ ನೀವೇನು ಇಂಥ ಫುಲ್ ಸ್ಟ್ಯಾಂಡರ್ಡೈಸ್ಡ್ ಅಂತ ಏನಿಲ್ಲ ಇದರಲ್ಲಿ. ಓಕೆ, ಸೊ ನಿಮಗೆ ಡೆರಿವೇಷನ್ಸ್ ಅವ್ರೇನು ಕೇಳಲ್ಲ ಮತ್ತು ತುಂಬ ಟಫ್ ಆದಂಥ ಪ್ರಾಬ್ಲಮ್ಸ್ ಕೂಡ ಇರೋಂಗಿಲ್ಲ. ಸೊ ನಿಮಗೆ ಕೇಳೋದು ಜಸ್ಟ್ ಬೇಸಿಕ್ ಕ್ವಶನ್ಸು, ಅದಕ್ಕೆ ರಿಲೇಟೆಡ್ ಅಂದರೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ನ ಅಪ್ಲೈ ಮಾಡಿ ಆ ಕಾನ್ಸೆಪ್ಟ್ನ ಅಪ್ಲೈ ಮಾಡಿ ಆನ್ಸರ್ ಮಾಡುವಂಥ ಕ್ವಶನ್ಸ್ ಮಾತ್ರ ಕೇಳೋದು. ಸೊ ಅದರಿಂದ ಕಾನ್ಸೆಪ್ಟ್ ಸ್ವಲ್ಪ ಕ್ಲಿಯರ್ ಆಗಿದ್ದರೆ ನಾವು ಆನ್ಸರ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಕಾನ್ಸೆಪ್ಚುಲಿ ನಾವು ಕ್ಲಿಯರ್ ಆಗಿರಬೇಕು ಅಷ್ಟೇ. ಸೊ ಅದರಿಂದ ನಾನು ಈ ಹಿಂದೆ ಇರುವಂಥ ವೀಡಿಯೋಸಲ್ಲಿ ಟ್ರಾನ್ಸಿಸ್ಟರ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ, ಎಫ್ ಇ ಟಿ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ. ಸೊ ರೆಗ್ಯುಲರಾಗಿ ವಾಚ್ ಮಾಡುವಂತಹ ನಮ್ಮೆಲ್ಲ ಫ್ರೆಂಡ್ಸ್ಗೂ ಗೊತ್ತಿರುತ್ತೆ. ಸೊ ಓಕೆ, ಸೊ ರೆಗ್ಯುಲರಾಗಿ ವಾಚ್ ಮಾಡುವಂಥ ನಮ್ಮೆಲ್ಲ ಫ್ರೆಂಡ್ಸ್ಗೂ ಗೊತ್ತಿರುತ್ತೆ. ಸೊ ಅದರಿಂದ ಈ ಟ್ರಾನ್ಸಿಸ್ಟರ್ ಮತ್ತು ಎಫ್ ಇ ಟಿ ಸ್ವಲ್ಪ ಸಿಮಿಲರ್ ಇದೆ. ಸೊ ಅದರಿಂದ ಸ್ಪೆಷಲಾಗಿ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಇದೆ ಅಂತ. ಸೊ ಅದಕ್ಕೇನೆ ನಾನು ಈ ವಿಡಿಯೋ ಮಾಡ್ತಿರೋದು. ಇದರಲ್ಲಿ ಟ್ರಾನ್ಸಿಸ್ಟರ್ ಮತ್ತು ಎಫ್ ಇ ಟಿ ಈ ನಡುವೆ ಏನು ವ್ಯತ್ಯಾಸ ಇದೆ ಅಂತ ನಾವು ನೋಡೋಣ. ಓಕೆ, ಸೊ ಇದರಲ್ಲಿ ಸ್ವಲ್ಪ ಸಿಮಿಲಾರಿಟೀಸು ಇದೆ ಮತ್ತು ವ್ಯತ್ಯಾಸ ಕೂಡ ಇದೆ. ಓಕೆ, ಸೊ ಆ ಸಿಮಿಲಾರಿಟಿ ಮತ್ತು ವ್ಯತ್ಯಾಸ ಏನಿದೆ ಅಂತ ನಾವು ನೋಡೋಣ. ಆಲ್ ರೈಟ್, ಸೊ ಲೆಟ್ಸ್ ಬಿಗಿನ್. ಆಲ್ ರೈಟ್, ಸೊ ಫಸ್ಟ್ ಡೆಫಿನೇಷನ್ ನಾನು ಇಲ್ಲಿ ಇವಾಗ ಬರ್ತೀನಿ. ಸೊ ಟ್ರಾನ್ಸಿಸ್ಟರ್ ಈ ಕಡೆ ಇದೆ. ಓಕೆ, ಸೊ ಬಿ ಜೆ ಟಿಸ್. ಓಕೆ, ಸೊ ಟ್ರಾನ್ಸಿಸ್ಟರ್ನ ಇನ್ನೊಂದು ಹೆಸರು ಬಿ ಜೆ ಟಿ ಅಂತ ನಮ್ಗೆ ಗೊತ್ತು. ಸೊ ಬಿ ಜೆ ಟಿಸ್ ಆರ್ ಕರೆಂಟ್ ಕಂಟ್ರೋಲ್ಡ್ ಆ್ಯಂಡ್ ದೇ ರಿಕ್ವೈರ್ ಅ ಬಯಾಸಿಂಗ್ ಕರೆಂಟ್ ಟು ದ ಬೇಸ್ ಟರ್ಮಿನಲ್ ಫಾರ್ ಆಪರೇಷನ್. ಸೊ ಟ್ರಾನ್ಸಿಸ್ಟರ್ಗಳು ಕರೆಂಟ್ ಕಂಟ್ರೋಲ್ ಡಿವೈಸ್ ಆಗಿವೆ. ಸೊ ಆ ಟ್ರಾನ್ಸಿಸ್ಟರ್ನ ವರ್ಕ್ ಕಂಟ್ರೋಲ್ ಮಾಡಬೇಕಂದ್ರೆ ಅಂದರೆ ಅದರಲ್ಲಿ ಕರೆಂಟ್ ಹೇಗೆ ಫ್ಲೋ ಆಗಬೇಕು, ಎಷ್ಟು ಫ್ಲೋ ಆಗಬೇಕು ಅಂತ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಬಯಾಸಿಂಗ್ ಕರೆಂಟ್ನ ಯೂಸ್ ಮಾಡ್ತೀವಿ. ಅದು ಬೇಸಿಗಿರುತ್ತೆ. ಸೊ ಈ ಥರ ಟ್ರಾನ್ಸಿಸ್ಟರ್ ಇದ್ದರೆ ಇದು ಬೇಸ್ ಇರುತ್ತೆ, ಇದು ಕಲೆಕ್ಟರ್ ಇರುತ್ತೆ ಮತ್ತು ಇದು ಎಮಿಟರ್ ಇರುತ್ತೆ. ಓಕೆ, ಸೊ ಈ ಥರ ಇರುತ್ತೆ. ಸೊ ಇದರಲ್ಲಿ ಇರುತ್ತೆ, ಇದು ಬೇಸ್ ಇರುತ್ತೆ. ಸೊ ಈ ಬೇಸ್ಗೆ ನಾವು ಕರೆಂಟ್ ಐಯನ್ನು ಅಪ್ಲೈ ಮಾಡುವ ಮುಖಾಂತರ ಈ ಟ್ರಾನ್ಸಿಸ್ಟರ್ನ ವರ್ಕಿಂಗ್ನ ಕಂಟ್ರೋಲ್ ಮಾಡ್ತೀವಿ. ಸೊ ಅದರಿಂದ ಇದನ್ನು ಕರೆಂಟ್ ಕಂಟ್ರೋಲ್ ಡಿವೈಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಎಫ್ ಇ ಟಿ ಹೇಗಿರುತ್ತೆ, ಸೇಮ್ ಗೈಸ್, ಬಟ್ ಇದರಲ್ಲಿ ಸ್ವಲ್ಪ ಈ ಥರ ಇರುತ್ತೆ. ಎಫ್ ಇ ಟಿ ಈ ಥರ ಬಂದ್ಬಿಟ್ಟು ಸಿಂಬಲ್ ಹೀಗಿರುತ್ತೆ. ಓಕೆ, ಸೊ ಅದಕ್ಕೆ ಇವಾಗ ಈ ಕಡೆ ಡ್ರೈನ್ ಇರುತ್ತೆ, ಡಿ ಅಂತ ರಿಪ್ಲೇಸ್ ಮಾಡ್ತೀವಿ. ಆಮೇಲೆ ಈ ಕಡೆ ಸೋರ್ಸ್ ಇರುತ್ತೆ, ಈ ಕಡೆ ಗೇಟ್ ಇರುತ್ತೆ. ಸೊ ಇಲ್ಲಿ ನೋಡಿ ಹೇಗೆ ಮ್ಯಾಪಿಂಗ್ ಆಗಿದೆ. ಬೇಸನ್ನು ಗೇಟಿಂದ ರೀಪ್ಲೇಸ್ ಮಾಡ್ತೀವಿ, ಕಲೆಕ್ಟರ್ನ ಡ್ರೈನಿಂದ ರೀಪ್ಲೇಸ್ ಮಾಡ್ತೀವಿ, ಎಮಿಟರ್ನ ಸೋರ್ಸಿಂದ ರೀಪ್ಲೇಸ್ ಮಾಡ್ತೀವಿ. ಸೊ ಇದಾಗಿದೆ ಪಿನ್ಗಳ ವ್ಯತ್ಯಾಸ. ಸೊ ನೀವು ಪಿನ್ಗಳ ವ್ಯತ್ಯಾಸ ಕೇಳಿದಾಗ ಕೂಡ ಆನ್ಸರ್ ಮಾಡಬೇಕು. ಸೊ ಬೇಸ್, ಎಮಿಟರ್ ಮತ್ತು ಕಲೆಕ್ಟರ್ ಟ್ರಾನ್ಸಿಸ್ಟರ್ ಇರುತ್ತಾ ಅಥವಾ ಎಫ್ ಇ ಟಿಯಲ್ಲಿ ಇರುತ್ತಾ ಅಂತ ಕೇಳ್ತಾರೆ. ಸೊ ಆವಾಗ ಬೇಸು, ಎಮಿಟರ್ ಮತ್ತು ಕಲೆಕ್ಟರ್ ಇರೋದು ಟ್ರಾನ್ಸಿಸ್ಟರ್ನಲ್ಲಿ, ಮತ್ತು ಎಫ್ ಇ ಟಿ ದ್ಯಾಟ್ ಈಸ್ ಗ್ರೌಂಡು, ಸೋರ್ಸು ಮತ್ತು ಡ್ರೈನ್ ಇರೋದು ಎಫ್ ಇ ಟಿನಲ್ಲಿ ಮಾತ್ರ. ಸೊ ಇದೊಂದು ಡಿಫ್ರೆನ್ಸ್ ಗೈಸ್. ಮತ್ತು ಆಲ್ ರೈಟ್, ಸೊ ನೆಕ್ಸ್ಟ್ ಮೂವ್ ಆಗೋಣ ನಾವು ಇವಾಗ. Okay, so FETs are voltage control devices. Okay, they only require voltage applied to the gate to turn the
FET either on or off, so they do not require a biasing current for operation. ಸೊ ನಾನು ಆಲ್ರೆಡಿ ಬೇರೆ ಕಲರಲ್ಲಿ ಇಲ್ಲಿ ಹಾಕಿದ್ದೀನಿ. ಸೊ ಟ್ರಾನ್ಸಿಸ್ಟರಲ್ಲಿ ರೆಡ್ ಹಾಕಿದ್ದೀನಿ. ಸೊ ಇದಕ್ಕೆ ಸೊ ಬೇರೆ ಕಲರ್ ನಾನು ಪಿಂಕಿಶ್ ಕಲರ್ನ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಸಾರಿ ಪರ್ಪಲ್ ಕಲರ್ ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇದು ವೋಲ್ಟೇಜ್ ಕಂಟ್ರೋಲ್ ಡಿವೈಸ್ ಆಗಿದೆ. ಸೊ ನಾನು ಈ ವಿಡಿಯೋ ಮಾಡಿರೋದು ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ ಗೈಸ್, ಯಾಕಂದರೆ ಟ್ರಾನ್ಸಿಸ್ಟರ್ ಮತ್ತು FET ಇವುಗಳ ಮಧ್ಯೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ಇದು ಕ್ಲಿಯರ್ ಆಗಿ, ಸೊ ಫಾರ್ ದಿಸ್ ಪರ್ಟಿಕ್ಯುಲರ್ ಡಿಫರೆನ್ಸ್ ಐ ಹ್ಯಾವ್ ಮೇಡ್ ದಿಸ್ ವಿಡಿಯೋ. So transistor is a current control device and FET is a voltage control device. Please keep this in mind. So this will be asked for sure. I know this one. Okay. So ಇದನ್ನ ತುಂಬಾ ಇಂಪಾರ್ಟೆಂಟ್ ಅಂತ ಭಾವಿಸ್ಕೊಳ್ಳಿ. So next ನೋಡಿ, BJTs offer smaller input impedances, meaning they draw more from the power circuit feeding it, so which can cause loading of the circuit. So BJTಗೆ ಇನ್ಪುಟ್ ಟರ್ಮಿನಲ್ಲಿ ತುಂಬ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಸೊ ಅದರಿಂದ ಯಾವ ಸೋರ್ಸ್ ಇನ್ಪುಟ್ ಸೋರ್ಸ್ ಇರುತ್ತಲ್ಲ ಆ ಸೋರ್ಸಿಂದ ಜಾಸ್ತಿ ಪವರ್ನ BJT ಡ್ರಾ ಮಾಡ್ಕೊಳ್ಳಿರುತ್ತೆ. ಸೊ ಇದು ಸೋರ್ಸ್ ಅಂತ ಅಂದ್ಕೊಳ್ಳಿ. ಸೊ ಈ ಕಡೆ ನಾವು BJT ಕನೆಕ್ಟ್ ಮಾಡಿದ್ರೆ ಅಥವಾ ಟ್ರಾನ್ಸಿಸ್ಟರ್ ಕನೆಕ್ಟ್ ಮಾಡಿದ್ರೆ ಇದು ಈ ಕಡೆಯಿಂದ ಜಾಸ್ತಿ ಪವರ್ನ ಡ್ರಾ ಮಾಡುತ್ತೆ. ಸೊ ಪವರ್ ಅನ್ನೋದು ಜಾಸ್ತಿ ಡ್ರಾ ಮಾಡುತ್ತೆ ಇಲ್ಲಿ. ಸೊ ಪವರ್ ಕನ್ಸ್ಯೂಮ್ಡ್ ಬೈ BJT is more as compared to the FET ಅಂತ ಅರ್ಥ. So FET offer greater input impedance than BJTs. So this means that they particularly draw no current and therefore do not load down the power circuits that's feeding. Okay, so ಇದರಲ್ಲಿ ಪವರ್ ಕಮ್ಮಿ ಇರುತ್ತೆ ಇನ್ ಕೇಸ್ ಆಫ್ BJT. ಸೊ ಇನ್ಪುಟ್ ಇಂಪಿಡೆನ್ಸ್ ಏನಿರುತ್ತೆ ಗೊತ್ತಾ ಗೈಸ್? ಸೊ ಇವಾಗ ನಿಮ್ಮ ಹತ್ರ ಒಂದು 12 ವೋಲ್ಟ್ ಬ್ಯಾಟ್ರಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಒಂದು 12 ವೋಲ್ಟ್ ಬ್ಯಾಟ್ರಿ ಇದೆ ಅಂದ್ಕೊಳ್ಳಿ. ಈ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಗೈಸ್. ಸೊ ಇದು ಪದೇ ಬರ್ತಾ ಇರುತ್ತೆ ಇನ್ಪುಟ್ ಇಂಪಿಡೆನ್ಸ್ ಅಂತ. ಓಕೆ, ಸೊ ನಿಮ್ಮ ಹತ್ರ ಇನ್ಪುಟ್ 12 ವೋಲ್ಟ್ ಬ್ಯಾಟ್ರಿ ಇದೆ, ನಿಮ್ಮ ಹತ್ರ ಒಂದು ಕಾರ್ ಇದೆ, ಟಾಯ್ ಇದೆ ಅಂತ ಅಂದ್ಕೊಳ್ಳಿ, ಟಾಯ್ ಕಾರ್. ಓಕೆ, ಸೊ ಈ ಕಾರ್ ಇದೆ, ಇದರಲ್ಲಿ ಒಂದು ಮೋಟ್ರ್ ಇದೆ. ಓಕೆ, ಸೊ ಈ ಮೋಟರು ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಬ್ಯಾಟ್ರಿಗೆ. ಓಕೆ, ಸೊ ಈ ಮೋಟ್ರಿಗೆ ಇಲ್ಲಿ ಇನ್ಪುಟ್ ರೆಸಿಸ್ಟೆನ್ಸ್ ಅಂತ ಹಾಕ್ತೀವಿ ಇನ್ ಬಿಟ್ವೀನ್. ಸೊ ಈ ಬ್ಯಾಟ್ರಿ ಮತ್ತು ಈ ಮೋಟರ್ ಮಧ್ಯೆ ರೆಸಿಸ್ಟೆನ್ಸ್ ಇರುತ್ತೆ. ಓಕೆ, ಸೊ ರೆಸಿಸ್ಟೆನ್ಸ್ ಯಾವುದರಿಂದ ಆಗಿರ್ಬೋದು, ಇಲ್ಲಿ ಕನೆಕ್ಟಿಂಗ್ ವೈರ್ ಇರುತ್ತಲ್ಲ ಅದಕ್ಕೂ ಕೂಡ ರೆಸಿಸ್ಟೆನ್ಸ್ ಇರುತ್ತೆ. ಆಮೇಲೆ ಇದಕ್ಕೆ ಮೈಕ್ರೋ ಕಂಟ್ರೋಲರ್ ಅಂದರೆ ಒಂದು ಮೈಕ್ರೋ ಕಂಟ್ರೋಲರ್ ಅಂತ ಇರುತ್ತೆ. ಸೊ ಅದ್ರ ಫಂಕ್ಷನ್ ಏನಂದರೆ ಈ ಮೋಟರ್ನ ಕಂಟ್ರೋಲ್ ಮಾಡೋದು, ಹೇಗೆ ಅದು ಮೂವ್ ಆಗಬೇಕು, ರಿವರ್ಸ್ ಹೋಗ್ಬೇಕಾ ಫಾರ್ವರ್ಡ್ ಹೋಗ್ಬೇಕಾ ಅಂತ. ಸೊ ನಾವು ಪರ್ಟಿಕ್ಯುಲರ್ ಕೀಸ್ ಏನು ಪ್ರೆಸ್ ಮಾಡ್ತೀವಿ ರಿಮೋಟ್ನಲ್ಲಿ, ಅದು ಮೈಕ್ರೋ ಕಂಟ್ರೋಲರಿಗೆ ಹೋಗುತ್ತೆ. ದೆನ್ ಮೈಕ್ರೋ ಕಂಟ್ರೋಲರಿಂದ ಮೋಟರ್ ರನ್ ಆಗುತ್ತೆ. ಸೊ ಮೈಕ್ರೋ ಕಂಟ್ರೋಲಲ್ಲಿ ತುಂಬ ರೆಸಿಸ್ಟೆನ್ಸ್ ಮತ್ತು ಕೆಪಾಸಿಟರ್ಸನ್ನು ಯೂಸ್ ಮಾಡಿರ್ತೀವಿ. ಸೊ ಓವರ್ ಆಲ್ ರೆಸಿಸ್ಟೆನ್ಸ್ ಇದ್ರ ಮಧ್ಯೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಈ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ, ಈಗ ಒಂದು ವೈರ್ ಇದೆ, ಈ ವೈರ್ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಇದರಲ್ಲಿ ಫ್ಲೋ ಆಗುವಂಥ ಕರೆಂಟು ಕಮ್ಮಿ ಆಗುತ್ತೆ. ಓಕೆ, ಸೊ ಅದೇ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತೆ. ಈ ವೈರ್ ಅಂದರೆ ಈ ಬ್ಯಾಟ್ರಿಯಿಂದ ಕಮ್ಮಿ ಪವರ್ ಡ್ರಾ ಮಾಡ್ಕೋಬೇಕಂದ್ರೆ ಈ ಮೈಕ್ರೋ ಕಂಟ್ರೋಲರ್ನ ಇನ್ಪುಟ್ ರೆಸಿಸ್ಟೆನ್ಸು ಜಾಸ್ತಿ ಇರಬೇಕು. ಸೊ ಅವಾಗ ಮಾತ್ರ ಕಮ್ಮಿ ಪವರ್ ಹೋಗುತ್ತೆ. ಅದರಿಂದ ಕಮ್ಮಿ ಪವರ್ ಹೋದರೆ ಜಾಸ್ತಿ ಎಫಿಷಿಯನ್ಸಿ ಬರುತ್ತೆ, ಅಂದರೆ ಬ್ಯಾಟ್ರಿ ತುಂಬ ಬಾಳಿಕೆ ಬರುತ್ತೆ. ಸೊ ಅದೇನೇ ಗೈಸ್, ಇನ್ಪುಟ್ ಇಂಪಿಡೆನ್ಸ್ ಅಂದ್ರೇ ಇಲ್ಲಿ ಮಧ್ಯದಲ್ಲಿರುವಂಥ ರೆಸಿಸ್ಟೆನ್ಸ್ ಇದು ಜಾಸ್ತಿ ಇರಬೇಕು. ಯಾವುದೇ ಒಂದು ಡಿವೈಸ್ ಒಳ್ಳೆಯದಾಗಿದೆ ಅಂದರೆ ಅದರ ಇನ್ಪುಟ್ ಇಂಪಿಡೆನ್ಸ್ ಜಾಸ್ತಿ ಇರಬೇಕು. ಆವಾಗ ಕಮ್ಮಿ ಪವರ್ ಯೂಸ್ ಮಾಡುತ್ತೆ, ಜಾಸ್ತಿ ಬಾಳ್ವಿಕೆ ಬರುತ್ತೆ, ಅಂದರೆ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ ಅಂತ ಅರ್ಥ. ಸೊ ಇದಾಗಿತ್ತು ಒಂದು ಸ್ಮಾಲ್ ಎಕ್ಸಾಂಪಲ್ ನಿಮಗೆ ಇನ್ಪುಟ್ ಇಂಪಿಡೆನ್ಸ್ ಏನಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಓಕೆ, ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ನೊಂದು ವೀಡಿಯೋನಲ್ಲಿ ಸಪ್ರೇಟಾಗಿ ಹೇಳ್ತೀನಿ ವಿತ್ ಬ್ಯೂಟಿಫುಲ್ ಎಕ್ಸಾಂಪಲ್ಸ್. ಸೊ ಇಫ್ ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ ಇನ್ಪುಟ್ ಇಂಪಿಡೆನ್ಸ್ ಏನು ಅಂತ. ಓಕೆ, ಸೊ now I have assumed that you understood that what is mean by input impedance. So ಇದಕ್ಕೆ ಕಮ್ಮಿ ಇರುತ್ತೆ ಮತ್ತು ಇದಕ್ಕೆ ಜಾಸ್ತಿ ಇರುತ್ತೆ. ಸೊ ಇದು ಎರಡನೇ ಡಿಫ್ರೆನ್ಸ್ ಆಗಿದೆ ಗೈಸ್ BJT ಮತ್ತು FET ನಲ್ಲಿ. ಆಲ್ ರೈಟ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಸೆಕ್ಷನ್ ನಾವು. ಸೊ ಹಿಯರ್ ಯು ಕ್ಯಾನ್ ಸಿ ಥರ್ಡ್ ಡಿಫ್ರೆನ್ಸ್. BJTs offer greater gain at the output than FETs. ಸೊ ಗೇನ್ ಜಾಸ್ತಿ ಇದೆ ಇದರಲ್ಲಿ. ಓಕೆ, ಸೊ ಗೇನ್ ಅಂದ್ರೆ ಏನು? ಔಟ್ಪುಟ್ ಬೈ ಇನ್ಪುಟ್. ಸೊ gain in case of transistor will be more. The gain or transconductance of FETs is smaller than the BJTs. So ಇದಕ್ಕೆ gain ಕಮ್ಮಿ ಇರುತ್ತೆ. Okay, so next point ನೋಡಿ, BJTs are larger in size and therefore take up more physical space than FETs normally. ಸೊ ಇವಾಗ ಸೈಜ್ ಜಾಸ್ತಿ ಇರುತ್ತೆ. ಬಟ್ ನೀವು ಕೇಳ್ಬೋದು ಗೈಸ್ ಏನಿದು ಸೈಜಲ್ಲಿ ಏನಿರುತ್ತೆ ಅಂತ. ಬಟ್ ಸೈಜಲ್ಲಿ ತುಂಬ ಇದೆ. ಸೊ ಒಂದು ಟ್ರಾನ್ಸಿಸ್ಟರ್ ಒಂದು ಚಿಪ್ ಇದೆ ಅಂದರೆ ನಾವು ಇವಾಗ
2020ಯಲ್ಲಿದ್ದೀವಿ. ಸೊ ಮೊದಲು 100 ಟೈಮ್ಸ್ ಇರುವಂಥ ಚಿಪ್ಪು ಇವಾಗ 1 ಟೈಮ್ ಆಗಿದೆ. ಅಂದರೆ ಇದು 100 x 100 ಅಂತ ಇದ್ದರೆ ಇವಾಗ ಇದು 1x1 ಅಂತ ಆಗಿದೆ. ಸೊ ಒಂದು ವರ್ಷಕ್ಕೆ 10% ಚಿಪ್ನ ಸೈಜ್ ಕಮ್ಮಿ ಆಗ್ತಾ ಬರುತ್ತೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಇಂಟೆಲ್ ಇವಾಗ 75 ಮಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ನ 1 ನ್ಯಾನೋಮೀಟರ್ ಚಿಪ್ನಲ್ಲಿ ಹಿಡಿಸ್ತಿದೆ. ಅಂದರೆ ನೋಡಿ ನೀವು ಇಂಟಿಗ್ರೇಷನ್ ಎಷ್ಟು ಕಮ್ಮಿ ಆಗಿದೆ ಅಂತ. ಸೊ ಅದರಿಂದ ಚಿಪ್ ಸೈಜ್ ಆರ್ ಚಿಪ್ ಏರಿಯಾ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಎಷ್ಟು ಚಿಪ್ ಏರಿಯಾ ಕಮ್ಮಿ ಇರುತ್ತೋ ಅಷ್ಟೇ ಡಿವೈಸ್ ಕಾಂಪ್ಯಾಕ್ಟ್ ಆಗುತ್ತೆ ಮತ್ತು ಪವರ್ ಕನ್ಸಂಪ್ಷನ್ ಕೂಡ ಕಮ್ಮಿ ಆಗುತ್ತೆ. ಸೊ ಅದರಿಂದ ಡಿವೈಸ್ನ ರಿಲಯಬಿಲಿಟಿ ಜಾಸ್ತಿ ಆಗುತ್ತೆ ಮತ್ತು ಎಫಿಷಿಯನ್ಸಿ. ಸೊ ಆಫ್ಟರ್ ಓವರಾಲ್ all of those things, the manufacturing cost of that particular chip will be reduced if that area is reduced. Okay, so ಇಲ್ಲಿ ಯೂಸ್ ಆಗುವಂಥ PCB ಮಟೀರಿಯಲ್ ಕಮ್ಮಿ ಆದರೆ ಆಟೋಮೆಟಿಕಲಿ ಅದ್ರ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ ಗಾಯ್ಸ್. ಸೊ ಅದರಿಂದ ನಾವು ಎಷ್ಟು ಡಿವೈಸ್ನ ಕಾಂಪ್ಯಾಕ್ಟ್ ಮಾಡ್ತೀವೋ ಅಷ್ಟೇ ಒಳ್ಳೆಯದು. ಸೊ ಅದರಿಂದ ಟ್ರಾನ್ಸಿಸ್ಟರ್ನ ಒಂದು ಸೈಜ್ ಏನಿರುತ್ತೆ ಜಾಸ್ತಿ ಇದೆ ಆ್ಯಸ್ ಕಂಪೇರ್ ಟು ದ FET. ಸೊ ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ಟ್ರಾನ್ಸಿಸ್ಟರ್ದು ಆ್ಯಸ್ ಕಂಪೇರ್ ಟು ದ FET. ಸೊ FETನ ಸೈಜು ಕಮ್ಮಿ ಇರುತ್ತೆ ಮತ್ತು ಸ್ಪೆಷಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟಲ್ಲಿ ನಾನು ಆಗಲೇ ಹೇಳಿದ್ನಲ್ಲ. ಸೊ ಮೊಬೈಲ್ ಚಿಪ್ಸು ಮತ್ತು ಕಂಪ್ಯೂಟರ್ ಚಿಪ್ಸ್ನಲ್ಲೆಲ್ಲ FETನ ಯೂಸ್ ಮಾಡ್ತಾರೆ, ಟ್ರಾನ್ಸಿಸ್ಟರ್ನ ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಸೈಜ್ ಜಾಸ್ತಿ ಇರುತ್ತೆ. ಸೊ ರೇಡಿಯೋ ಕಮ್ಯುನಿಕೇಷನ್ ಯೂನಿಟ್ ಮತ್ತು TVಗಳಲ್ಲೆಲ್ಲ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತಾರೆ ಯಾಕಂದರೆ ಇದ್ರ ಗೇನ್ ಜಾಸ್ತಿ ಇರುತ್ತೆ. ಬಟ್ in case of nano materials or nano chips, we have to go for FET because they consume very less space and hence they will be consuming very low power. So that is a add-on bonus which you can say as compared to the transistor. Okay, so idaitu guys possible the differences between transistor and FET. So we have some more, let us see. Okay, so next difference nodi guys enide anta. BJTs are less popular and less widely used. So as ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಜಾಸ್ತಿ ನಾವು ಯೂಸ್ ಮಾಡೋದು ಇದನ್ನು ಟೆಲಿವಿಷನ್ ಮತ್ತು ರೇಡಿಯೋನಲ್ಲಿ. ಬಟ್ ಪಾಪ್ಯುಲರ್ ಆಗಿರುವಂಥ ಎಲೆಕ್ಟ್ರಾನಿಕ್ ಗೂಡ್ಸ್ ಲೈಕ್ ಲ್ಯಾಪ್ಟಾಪ್, ಕಂಪ್ಯೂಟರ್ಸ್ ಲೈಕ್ ಪರ್ಸನಲ್ PCs and then mobile phones as well, calculators, and there are a lot of things like the cashier machines. ಸೊ ದೇರ್ ವಿಲ್ ಬಿ ಯೂಸಿಂಗ್ FET. ಸೊ ಅಲ್ಲೆಲ್ಲ FETನ ಯೂಸ್ ಮಾಡ್ತೀವಿ. ಅದು ಮೋರ್ ಪಾಪ್ಯುಲರ್ ಆಗಿದೆ ರಿಯಲ್ ವರ್ಲ್ಡ್ ಇಂಡಸ್ಟ್ರಿನಲ್ಲಿ. ಸೊ ನಾವೆಲ್ಲ ರಿಸರ್ಚ್ ಎಲ್ಲ ಮಾಡುವಾಗ ಟ್ರಾನ್ಸಿಸ್ಟರ್ ಮೇಲೆ ಮಾಡ್ತೀವಿ. ಬಟ್ ವೆನ್ ವಿ ಆರ್ ಕ್ರಿಯೇಟಿಂಗ್ ಸಮ್ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಫಿನಿಶ್ಡ್ ಪ್ರಾಡಕ್ಟ್ಸ್ ದೆನ್ ವಿ ಹ್ಯಾವ್ ಟು ಗೋ ಫಾರ್ FET. ಓಕೆ, ಸೊ ದೆನ್ ಲಾಸ್ಟ್ ಒನ್ ನೋಡಿ, BJTs are cheaper to manufacture. FETs are specially MOSFETs are more expensive to manufacture. ಸೊ ಇದು ಚೀಪಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಟ್ರಾನ್ಸಿಸ್ಟರ್ನ. ಬಟ್ FETsನ ಮ್ಯಾನುಫ್ಯಾಕ್ಚರ್ ಮಾಡೋದು ತುಂಬಾ ಕಾಸ್ಟ್ಲಿ ಇದೆ ಅಂತ ಇಲ್ಲಿ ನೆಕ್ಸ್ಟ್ ಡಿಫ್ರೆನ್ಸ್ ಇದೆ. ಸೊ ಆಬ್ವಿಯಸ್ಲಿ FET ಈಸ್ ಕಾಂಪ್ಯಾಕ್ಟ್ ಇದೆ ಅಂದರೆ ಅದರ ಡಿಸೈನ್ ಕಾಂಪ್ಲೆಕ್ಸ್ ಇರುತ್ತೆ. ಸೊ ಅದರಿಂದ ಅದನ್ನು ತುಂಬ ಕಾಂಪ್ಲಿಕೇಟೆಡ್ ಪ್ರೊಸೆಸ್ಸಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಜಾಸ್ತಿ ಆಗುತ್ತೆ. ಆಮೇಲೆ ಸ್ಪೆಷಲಿ ಇದರಲ್ಲಿ MOSFET, ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಸೊ ಇದರ ಲಾಂಗ್ ಫಾರ್ಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಗೈಸ್, ತುಂಬ ಕಡೆ ಕೇಳ್ತಾರೆ. ಓಕೆ, ಸೊ FETನ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಪ್ರಾಡಕ್ಟ್ ಅಂದರೆ MOSFET. ಇದರ ಫುಲ್ ಫಾರ್ಮ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ. ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ತುಂಬ ಕಾಸ್ಟ್ಲಿ ಅಂತ ನೆಕ್ಸ್ಟ್ ಡಿಫ್ರೆನ್ಸ್ ಇದೆ. ಆಲ್ರೈಟ್ ಗೈಸ್, ಸೊ ಇದಾಗಿತ್ತು ಸಮ್ 4, 5, 6 ಐ ಥಿಂಕ್ ಡಿಫ್ರೆನ್ಸಸ್ ಬಿಟ್ವೀನ್ ಟ್ರಾನ್ಸಿಸ್ಟರ್ ಆ್ಯಂಡ್ FET. ಸೊ ಇದೆಲ್ಲ ಇರೋದು ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಗೈಸ್. ಸೊ ಲೈಕ್ ದ ಎಫಿಷಿಯನ್ಸಿ, ದ ಗೇನ್, ಅದನ್ನೆಲ್ಲ ನಾನು ಇನ್ಕ್ಲೂಡ್ ಮಾಡಿಲ್ಲ ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ಗೇನ್ ಎಲ್ಲ ಟ್ರಾನ್ಸಿಸ್ಟರ್ ಜಾಸ್ತಿ, ಎಫಿಷಿಯನ್ಸಿ ಈ ಕಡೆ ಆ ಕಡೆ ಅಂತ. ಸೊ ಇದು ಇಂಪಾರ್ಟೆಂಟ್ ಏನಿದೆ ಅಂತ ಅಷ್ಟೇ ನಾನು ಕವರ್ ಮಾಡಿರೋದು, ಮತ್ತು ಬೇಸಿಕ್ಸ್ ಕೂಡ. ಓಕೆ, ಸೊ ಇದೇ ಕ್ವಶನ್ ಆಲ್ಮೋಸ್ಟ್ ನಮ್ಗೆ ಯಾವುದು ಕ್ವಶನ್ ಎಕ್ಸ್ಪೆಕ್ಟೆಡ್ ಇದೆ ಅದನ್ನೇ ನಾನಿಲ್ಲಿ ಹಾಕಿದ್ದೀನಿ. ಓಕೆ, ಸೊ ಇಂಪಾರ್ಟೆಂಟ್ ಮಟೀರಿಯಲ್. ಸೊ ಲೈಕ್ ಜಾಸ್ತಿ ಮಟೀರಿಯಲ್ ಪ್ರಿಪೇರ್ ಮಾಡಿ ತುಂಬಾ ಕನ್ಫ್ಯೂಸ್ ಮಾಡೋದು ಎಲ್ಲರಿಗೂ. ಸೊ ಅದೆಲ್ಲ ಬೇಕಾಗಿಲ್ಲ ಅಂತ ನಾನು ತುಂಬ ಪ್ರಿಸೈಸ್ ಆಗಿ ಈ ಥರದ ನೋಟ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನಿದೆ ಮತ್ತು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಿದೆ ಅಂತ ನಾನು ರೆಫರ್ ಮಾಡಿ ನಮ್ಮ ಟೀಮ್ ಎಲ್ಲ ನಾನು ಒಬ್ಬರು ಪೇಪರ್ನ ಕ್ರಿಯೇಟ್ ಮಾಡಿದ್ಮೇಲೆ ಇನ್ನೊಂದು ಟೀಮ್ ರಿವ್ಯೂ ಮಾಡುತ್ತೆ. ಸೊ ಆಮೇಲೆ ನಾವು ಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಇದಾಗಿತ್ತು ಟ್ರಾನ್ಸಿಸ್ಟರ್ ಮತ್ತು FET ಮತ್ತು ಡಿಫ್ರೆನ್ಸು. ಸೊ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಮೇಲೆ, ಆಲ್ರೆಡಿ ನಾನು ಸಿಲೆಬಸ್ ಏನಿದೆ ಅಂತ
ಫಸ್ಟ್ ವೀಡಿಯೋನಲ್ಲಿ ಈ ಪ್ಲೇಲಿಸ್ಟಲ್ಲಿ ಫಸ್ಟ್ ವೀಡಿಯೋ ಇದೆಯಲ್ಲ, ಸೊ ಅದರಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ತುಂಬ ಸಿಲೆಬಸ್ ಏನೇನಿದೆ PSI ವೈರ್ಲೆಸ್ಗೆ ಅಂತ. ಸೊ ಅದರಲ್ಲಿ ಈವರೆಗೆ ಒಂದಿಷ್ಟು ಟಾಪಿಕ್ ಕವರ್ ಆಗಿದೆ. ಮತ್ತು ನಿಮಗೆ ಯಾವ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಅನಿಸ್ತಿದೆ, ನಿಮಗೆ ಯಾವ ಟಾಪಿಕ್ ಮೇಲೆ ನೆಕ್ಸ್ಟ್ ವೀಡಿಯೋ ಬೇಕು ಅಂತ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ. ಸೊ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ, ಸೊ ಅದಕ್ಕೆ ನಮಗೂ ಜಾಸ್ತಿ ಅರ್ಥ ಏನಾಗ್ತಾ ಇಲ್ಲ. ಅಂದರೆ ನಾವು ಆ್ಯಸ್ ಯೂಶ್ವಲ್ ಫಾಲೋ ಮಾಡ್ತಿದ್ದೀವಿ, ಸೊ ನಮ್ಮ ಫ್ಲೋಲ್ಲಿ ಹೋಗ್ತಿದ್ದೀವಿ. ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ವೀಡಿಯೋ ಬೇಕಂದರೆ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ. ಸೊ ನಾವು ಖಂಡಿತ ಆ ಟಾಪಿಕ್ ಮೇಲೆ ವೀಡಿಯೋ ಮಾಡಿ ರಿಲೀಸ್ ಮಾಡ್ತೀವಿ. ಓಕೆ, ಸೊ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಇರುವಂಥ ಕಾನ್ಸೆಪ್ಟ್ ಅರ್ಥ ಆಗಿದೆ ಮತ್ತು ನಿಮಗೆ ವಿಡಿಯೋ ಲೈಕ್ ಆಗಿದೆ. ಸೊ ನಿಮಗೆ ಕಂಟೆಂಟ್ ಲೈಕ್ ಆಗಿದ್ದರೆ ಪ್ಲೀಸ್ ಗೈಸ್ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನೀವು ಕಮೆಂಟ್ ಮಾಡಿದ್ರೆ ತುಂಬಾ ನಮಗೆ ಖುಷಿ ಆಗುತ್ತೆ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆಲ್ ರೈಟ್, ಸೊ ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ.